ಗಮನಿಸಿ ತಿಳ್ಕೊಂಡು ಸ್ವಲ್ಪ ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಬಹಳ ದೊಡ್ಡ ಖುಷಿ ಅಂತಂದ್ರೆ ನಮ್ಮನ್ನ ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ, ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ, ಮೊದಲಿದ್ದಂತ ಬೆಂಗಳೂರು ಜಿಲ್ಲೆನೇ ಉಳಿಸಿದ್ದೀರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಬಹಳ ಸಂತೋಷ. ಯಾಕಂದ್ರೆ ಬಹಳ ಜನ ಹೊರಗಡೆ ದೇಶದಿಂದ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರೀ ಕೇವಲ ಒಂದು 20 ಕಿಲೋಮೀಟರ್ ಮಾತ್ರ ಈ ಬಾರ್ಡರ್ ಇಂದ ಉಳ್ಕೊಳ್ತದೆ. ಸೊ ಇದು ಬೆಂಗಳೂರು ನಗರ ಆಗ್ತದೆ. ಸೊ ನಾನು ಅವ್ರಿಗೆಲ್ಲ ಆದಷ್ಟು ನಿಮ್ಗೆ ಏನು ಪರಿಹಾರ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ನೀವು ಆದಷ್ಟು ಮಾಡ್ಕೊಳಕ್ ಹೋಗ್ಬೇಡಿ, ಇದ್ರ ಬೆಲೆ ನಿಮ್ಗೆ ಇನ್ನೂ ಅರ್ಥ ಆಗುದಿಲ್ಲ ಅಂತೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಜಲ್ದಿ ಇದಕ್ಕೆ ಮಾಡಿ ಅಂತೇಳಿ ಎಲ್ಲ ರೈತರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಡ್ಬೇಕು ಸರ್. 1 ವರ್ಷದಿಂದ ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಅದಕ್ಕೆ ಯಾರು ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡ್ತಿರೋದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆಲ್ಲ ಕರೆದಿದ್ದಾರಂತೆ. ಪಂಥ ಆಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳಿದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರು ಹೇಳ್ತಾ ಇದ್ರು. ಈಗ ರೈತರು ಬಿಡಕ್ಕೆ ಇಷ್ಟ ಇಲ್ಲ, ಇರ್ಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬಿಡ್ತೀವಿ. ಫಸ್ಟ್ ಅವ್ರು ಮಾಡ್ಬೇಕಾದ ಇಷ್ಟೇ, ಪಂಥವನ್ನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಹೋಗಿದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ತದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನಾನು ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತು ಕಾರಣ ಅವರೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವು ಕೇಳ್ರೆ ಅಂತ ಹೇಳ್ತಾ ಇದ್ರು. ಹಂಗೆ ಫಸ್ಟ್ ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತಣ್ಣ ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ರಿ, ಟೈಮು ಫಿಕ್ಸ್ ಮಾಡ್ರಿ, ಬಟ್ 3 ದಿನ ಟೈಮ್ ಕೊಡ್ಬೇಕು. ಯಾಕಂದ್ರೆ ನಂಗೆ ಏನಾದ್ರು ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ಒಂದ್ಸತಿ ನೀವು ಇದನ್ನ ನಮ್ಮ ಪಬ್ಲಿಕ್ ಟಿವಿ ಮಾಡ್ಬಿಟ್ಟಲ್ಲ, ಟೈಮ್ ಫಿಕ್ಸ್ ಮಾಡ್ಬಿಟ್ಟು ಕೇಳಿ ಈ ರೆಡಿ. ಬೇರೆಯವ್ರಿಗೆಲ್ಲ ಇಲ್ಲ ಜನ ನೋಡ್ಬೇಕು. ನೀನ್ ಒಂದೇ ಟಿವಿ ಮಾಡ್ಕೊಂಡು ನೀನ್ ಒಂದೇ 15 ಸತಿ ತೋರಿಸ್ತೀವಿ ಅದನ್ನ. ಈ ಕಡೆಗೆ ಮಾತಾಡ್ತೀನಿ, ಅವರೇ ಸ್ಟ್ರಾಂಗ್, ಸ್ಟೀಲ್ ಸ್ಟ್ರಾಂಗ್, ಸ್ಟೀಲ್ ಅವರು ಬಂಡೆ ಹೊಡೆಯೋದು ಸ್ಟೀಲ್ ಅಂತಾನೆ ಬೇಕಾರೆ ಇರ್ಲಿ ಇರ್ಲಿ. ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ವಿ, ಶಾಸ್ತ್ರದಲ್ಲಿ ಸ್ವೀಕಾರ ಮಾಡಿದ್ವಿ. ಈಗೂ ನಾನು ಐ ಆಮ್ ರೆಡಿ ಟು ಅಕ್ಸೆಪ್ಟ್ ವಾಟ್ ಎವರ್ ಇಸ್ ದೇರ್. ಪಾಪ ಅವ್ರು ಯಾವ ಕಲ್ತಾರ ಗೌರವದಿಂದ, ನಾನು ಬಹಳ ನಮ್ರತೆಯಿಂದ, ಎಷ್ಟು ಗೌರವದಿಂದ ನಾವು ಅಣ್ಣ ಅವ್ರಿಗೆ ಗೌರವ ಕೊಡಬೇಕು. ಒಂದು ಚೂರು ಅಶಬ್ದವಾದಂಥ ಪದವನ್ನು ಉಪಯೋಗಿಸ್ತೇನೆ, ಅಸಂಬಂಧವಾದಂತಹ ಪದವನ್ನು ಉಪಯೋಗಿಸ್ತೇನೆ. ನಾನು ಮಾತಾಡ್ತೀನಿ, ಇವ್ರು ಬೇರೆ ಬಗ್ಗಿನೇ ಕೇಳ್ತಾರೆ, ಬೇಡ ನಾನು ವಾಪಸ್ ಹಾಕ್ಕೊಂತೀವಿ, ನಾವು ಲೋಕಲ್ ಅವರಲ್ಲ, ನಾನು ಲೋಕಲ್ ಇವರು ಹೇಳ್ತಾರೆ ಆಯ್ತು ಬೇಕಾದ್ರೆ ಪಾಪ ಅವರು ಬೇಕಾರೆಲ್ಲ ಗಂಡು ದಿವಾಳಿ ಆಯ್ತು. ದಟ್ ಈಸ್ ಮೀನ್ ಫಿಕ್ಸ್ಡ್ ಮ್ಯಾಚ್. ನೀವು ಯಾವ ಟೈಮ್ ಕೇಳ್ತಾರೋ ಬೇಕಾದ್ರೆ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಈಗ ಗೊತ್ತಿದೆ 5 ನಿಮಿಷ ಹೋಗ್ಬೇಕು ಹುಡುಕೊಂಡು ನನಗೆ ಗೊತ್ತು, ನೀವು ಬೇಕಾದ್ರೆ ಮಾಡಿ. ಬಟ್ ಒಂದೇನಪ್ಪ ಅಂದ್ರೆ ನಾನು ರಿಕ್ವೆಸ್ಟ್ ಮಾಡೋದು, ಫಸ್ಟ್ ಕುಮಾರನಿಗೆ ಏನಾದ್ರು ಮಾಡಿ ಬೆಲೆ ಏರಿಕೆಯಿಂದ ನಮ್ಮ ಜನ ಸಾಯ್ತಾ ಇದಾರಲ್ಲ, ಪಾಪ ಮನೆ ಕಟ್ಕೋಬೇಕು ಅಂತ ಬಡವರು, ಸಿಮೆಂಟ್ ಬೆಲೆ, ಕಬ್ಬಣದ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಇದಕ್ಕೆ ಏನಾದ್ರು ಮಾಡಿ ಪರಿಹಾರ ಕೊಡ್ತಾವ. ಯಾಕೆ ನಿಮ್ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಮೋದಿ ಸಾಹೇಬ್, ದೊಡ್ಡ 2 ಪೋರ್ಟ್ಫೋಲಿಯೋ ಇದೆ. ನೀವು ಏನಾದ್ರು ಮಾಡಿ ಬಡವರಿಗೆ ಸಹಾಯ ಮಾಡಿದ್ರೆ ಆಗ ನಿನ್ಗೆ ಏನೋ ನಮ್ಮ ಜನಕ್ಕೆ ಒಳ್ಳೇದು ಮಾಡೋಣ ಅಂತ ನಿಮ್ಗೂ ಒಳ್ಳೆ ಹೆಸರು ಬರ್ತದೆ. ನಿಮ್ಗೂ ಪಾಪ ಏನಾದ್ರು ಅಧಿಕಾರ ಇದ್ದಾಗ, ಈಗ ಅಧಿಕಾರ ಹಿಂದೆ ಇದ್ದಾಗೆಲ್ಲ ಏನು ಮಾಡೋಕ್ಕಾಗಿಲ್ಲ, ಈಗಾರು ಏನಾದ್ರು ಒಂದು ಮಾಡೋಣ ಅಂತ ನಾನು ಕುಮಾರನಿಗೆ ನಂದು ಪರ್ಸನಲ್ ಮನೆ, ರಾಜ್ಯದ ಜನತೆ ಪರವಾಗಿ, ಸಾರ್ವಜನಿಕ ಪರವಾಗಿ, ನಮ್ಮ ರೈತರ ಪರವಾಗಿ, ರಾಜ್ಯದ ಬಡವರ ಪರವಾಗಿ. ಬೇರೆ ಯಾರಿಗೂ ಸ್ಟೀಲ್ ಮಂತ್ರಿ ಸಿಕ್ಕಿಲ್ಲ, ಬೇರೆ ಫೈನಾನ್ಸ್ ಮಿನಿಸ್ಟರ್ ಒಬ್ರು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಇವ್ರು ಸಿಕ್ಕಿದ್ದಂಥ ಪೋರ್ಟ್ಫೋಲಿಯೋ ಯಾರಿಗೂ ಸಿಕ್ಕಿಲ್ಲ, ದೊಡ್ಡ ಪೋರ್ಟ್ಫೋಲಿಯೋ ಸಿಕ್ಕಿಲ್ಲ. ಎಲ್ಲರಿಗೂ ಸಹಾಯ ಮಾಡ್ಬೋದು. ಇಲ್ಲ ಬಡವರಿಗೆ ನಮ್ಮ ರಾಜ್ಯವ್ರಿಗೆ ಬೇಕಾದ್ರೆ ಕಡಿಮೆ ಬೆಲೆಯಲ್ಲಿ ಕಬ್ಬಣ ಬರೋಂಗೆ ಅದಕ್ಕಾರ ಏನೋ ಒಂದು ಇನ್ಸೆಂಟಿವ್ ಸ್ಕೀಮ್ಸ್ ಏನೋ ಮಾಡಿದ್ರೆ ಭಾಳ ಆ ಕೆಲಸ ತಾವು ಮಾಡಬೇಕು. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನ ಮಾಡ್ತೇವೆ. ಸೊ 3 ಹಂತದಲ್ಲಿ. ಈಗ ಕೃಷಿಗೆ ಈಗಾಗಲೇ ನಾವು ಹೆಚ್ಚು ಕಮ್ಮಿ, ಆಮೇಲೆ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವರು ಕೂಡ ಕೆಲವು ಸ್ಕೀಮ್ಸ್ ಇದೆ, ಅದನ್ನ ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಪ್ರೆಸ್ಸಲ್ಲಿ, ಯಾವ್ಯಾವುದು ಎಷ್ಟೆಷ್ಟು ಕೊಡ್ತೀವಿ, ಏನ್ ರೇಟ್ ಕೊಡ್ತೀವಿ ಅಂತ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.